ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಕೆಟ್ಟ ಹೃದಯದ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಮ್ಮೊಳಗೆ ಯಾರಲ್ಲಿಯೂ ಇರಬಾರದೆಂದು. ಯಾಕಂದರೆ ಅನೇಕ ಸಾರಿ ನಾವು ಯೋಚಿಸ್ತೇವೆ, ಯಾರು ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದಾರೋ, ಕೆಟ್ಟ ಮಾತುಗಳನ್ನು ಆಡುತ್ತಾರೋ, ಕೆಟ್ಟ ವ್ಯವಹಾರಗಳಲ್ಲಿದ್ದಾರೋ ಅವರ ಹೃದಯ ಮಾತ್ರ ಕೆಟ್ಟದು ಎಂಬುದಾಗಿ. ಆದರೆ ಈ ದಿನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಂಡೆವು, ಯಾರ ಮನಸ್ಸಿನಲ್ಲಿ, ಯಾರ ಹೃದಯದಲ್ಲಿ ನಂಬಿಕೆಯು ಕಮ್ಮಿಯಾಗಿದೆಯೋ, ಅಪನಂಬಿಕೆ ಇದೆಯೋ, ಅವರ ಹೃದಯವು ಕೆಟ್ಟದ್ದಾಗಿ ದೇವರಿಂದ ದೂರ ಹೋಗುವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಎಂಬುದಾಗಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದಾಗಿ ನಾವು ನೋಡಿಕೊಂಡೆವು. ಆದ್ದರಿಂದ ಪ್ರಿಯ ದೇವಜನರೇ, ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಅಪನಂಬಿಕೆ ಇದೆಯಾ ಅಥವಾ ನಾವು ದೃಢವಾದ ನಂಬಿಕೆಯಲ್ಲಿ ಇದ್ದೇವಾ ಎಂಬುದಾಗಿ. ಅನೇಕ ಸಾರಿ ನಮ್ಮ ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ತಡವಾಗುವ ಸಮಯದಲ್ಲಿ, ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಸಿಗದ ಸಮಯದಲ್ಲಿ ನಮ್ಮಲ್ಲಿ ಅಪನಂಬಿಕೆ ಬರುವುದನ್ನು ನಾವು ಕಾಣುತ್ತೇವೆ. ಆ ಅಪನಂಬಿಕೆಗೆ ನಾವು ಸ್ಥಳ ಕೊಡದಂತೆ, ದೇವರಲ್ಲಿ ದೃಢವಾದ ನಂಬಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕಾಗುವಂತೆ, ನಮ್ಮ ಹೃದಯವನ್ನ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕಾಗುವಂತೆ ನಾವು ಪ್ರಯತ್ನಿಸೋಣ. ಯಾಕಂದರೆ ಅಪನಂಬಿಕೆಯ ಕೆಟ್ಟ ಹೃದಯ ನಮ್ಮದಾಗಿರುವುದಾದರೆ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಹಾಗೆ ಆ ಅಪನಂಬಿಕೆಯು ನಮ್ಮನ್ನ ದೇವರಿಂದ ದೂರ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಂಬಿಕೆಯಲ್ಲಿ ಸ್ಥಿರವಾಗಿ ಇರುವಂಥದ್ದು ಬಹಳ ಮುಖ್ಯವಾಗಿದೆ. ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಪ್ರತಿನಿತ್ಯ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ, ನಮ್ಮ ಹೃದಯವನ್ನ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ, ಅಪನಂಬಿಕೆ ಎಂಬ ಕೆಟ್ಟ ಹೃದಯದಿಂದ ದೂರ ಇರಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದವಾಗಲಿ. ಆಮೇನ್.